ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮಗೆಲ್ಲ ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ ರೆಸಿಪಿ ಬಂದು ಡ್ರೈ ಫ್ರೂಟ್ಸ್ ಲಡ್ಡು ಅಂತ. ನನ್ನ ಮಗಳಿಗೋಸ್ಕರ ನಾನು ಮಾಡೋದು. ಅವಳು ಯೂಶ್ವಲಿ ಹಾಗೆ ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನೋದಿಲ್ಲ. ತಿಂದ್ರೂ ಅವಳು ಸ್ವಲ್ಪ ಗಂಟ್ಲಲ್ಲಿ ಸಿಗಾಕೊಂಡಂಗೆ ಆಗುತ್ತೆ. ಅದಕ್ಕೆ ಒಂಥರ ಮಾಡೋದೆಲ್ಲ ಮಾಡ್ತಾಳೆ. ಅದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ಅವಳಿಗೆ ಮಾಡಿಕೊಡ್ತೀನಿ. ಇದನ್ನು ಚೆನ್ನಾಗಿ ತಿಂತಾಳೆ. ಸೊ ನಾನು ಇದನ್ನು ಹೇಗೆ ಮಾಡ್ತೀನಿ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್, ಯಾವುದೆಲ್ಲ ಡ್ರೈ ಫ್ರೂಟ್ಸ್, ನಟ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ, ಬನ್ನಿ. ನಾನು ತೊಗೊಂಡಿರೋ ನಟ್ಸ್ ಆ್ಯಂಡ್ ಫ್ರೂಟ್ಸ್ ಅಂದರೆ ಬಾದಾಮ್ ಎಲ್ಲ 100 ಗ್ರಾಮ್ಸ್ ಇದೆ ಇದು. ನೆಕ್ಸ್ಟ್ ಕ್ಯಾಶ್ಯೂ ತೊಗೊಂಡಿದ್ದೀನಿ, ಎಲ್ಲ 100 ಗ್ರಾಮ್ಸ್. ಮತ್ತು ವಾಲ್ನಟ್ ತೊಗೊಂಡಿದ್ದೀನಿ. ಪಿಸ್ತಾ ಇದು ಪೀಲ್ ಮಾಡಿ ತೆಗಿಬೇಕು ಸಿಪ್ಪೆನ. ಮತ್ತು ಇದು ಡ್ರೈ ಗ್ರೇಪ್ಸ್ ತೊಗೊಂಡಿದ್ದೀನಿ. ಇದು ಬಂದು ಬ್ಲೂಬೆರಿ ಮತ್ತು ರಾಸ್ಬೆರಿ ಎರಡೂ ಇದೆ. ಇದನ್ನು ಹಾಗೆ ತಿನ್ನಲ್ಲ ಅವಳು, ಸ್ವಲ್ಪ ಹುಳಿ ಇರುತ್ತೆ ಅಂತ. ಸೊ ಅದಕ್ಕೆ ನಾನು ಇದರೊಳಗೆ ಗ್ರೈಂಡ್ ಮಾಡಿಬಿಟ್ರೆ ಅವಳಿಗೆ ಗೊತ್ತಾಗಲ್ಲ ಡಿಫ್ರೆನ್ಸಿಯೇಷನ್ ಅಂದ್ಬಿಟ್ಟು ನಾನು ಅದನ್ನು ಗ್ರೈಂಡ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಡೇಟ್ಸ್ ತೊಗೊಂಡಿದ್ದೀನಿ. ಇದು ತೊಗೊಳ್ಳೇಬೇಕು, ಯಾಕಂದರೆ ನಾವು ಲಡ್ಡುನ ಉಂಡೆ ಕಟ್ಟುವಾಗ ಚೆನ್ನಾಗಿ ಬರುತ್ತೆ ಅದು ಉಂಡೆ. ಇಲ್ಲ ಇದು ಹಾಕಿಲ್ಲ ಅಂದರೆ ಅದು ಒಂಥರ ಅಂಟ್ಕೊಳ್ಳೋ ಥರ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಡೇಟ್ಸು ಮತ್ತು ಮಕ್ಳಿಗೆ ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ತಿಂತಾರೆ. ಸೊ ಅದಕ್ಕೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಗೀ ತೊಗೊಂಡಿದ್ದೀನಿ. ಸ್ವಲ್ಪ ಗೀ ಆ್ಯಡ್ ಮಾಡ್ತೀನಿ ನಾನು ರೋಸ್ಟ್ ಮಾಡುವಾಗ, ಮತ್ತು ಅದನ್ನು ಉಂಡೆ ಕಟ್ಟುವಾಗ. ಅದು ಮುಂದೆ ತೋರಿಸ್ತೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸೊ ಇದು ಆಪ್ಷನಲ್, ಬೇಕು ಅಂತ ಏನಿಲ್ಲ. ಅವಳಿಗೆ ತಂದಿದ್ದೆ ನಾನು, ಅವಳು ತಿಂದಿಲ್ಲ ಅನ್ನೋ ರೀಸನಿಗೋಸ್ಕರ ಇದಕ್ಕೇ ಹಾಕಿ ಗ್ರೈಂಡ್ ಮಾಡ್ತೀನಿ. ಸೊ ಬನ್ನಿ ನಾನು ಹೇಗೆ ಮಾಡ್ತೀನಿ ಈ ರೆಸಿಪಿನ ಅಂತ ತೋರಿಸ್ತೀನಿ. ಫಸ್ಟ್ಗೆ ನಾನೊಂದು ಕಡಾಯಿನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು 2-3 ಡ್ರಾಪ್ಸ್ ಅಷ್ಟು ಗೀನ ಆ್ಯಡ್ ಮಾಡಿದ್ದೀನಿ, ತುಪ್ಪನ. ಇದು ನಾರ್ಮಲ್ ನಂದಿನಿ ತುಪ್ಪ. ಸೊ ಇದಕ್ಕೆ ನಾನು ನಿಮಗೆ 50 ಗ್ರಾಮ್ಸ್ಗಾದರೂ ಮಾಡ್ಕೊಳ್ಳಿ, 100 ಗ್ರಾಮ್ಸ್ಗಾದರೂ ಮಾಡ್ಕೊಳ್ಳಿ, ಡಿಪೆಂಡ್ಸ್. ಇದು ಆಲ್ಮೋಸ್ಟ್ 1 ಮಂತ್ವರೆಗೂ ಇರುತ್ತೆ. ಫ್ರೀಜರಲ್ಲಿ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನೋ ಇಶ್ಯೂಸ್. ಸೊ ಇದಕ್ಕೆ ನಾನು ಸ್ವಲ್ಪ ಆಲ್ಮಂಡ್ ಹಾಕ್ಕೊಂಡಿದ್ದೀನಿ, ಬಾದಾಮ್. ನೆಕ್ಸ್ಟ್ ಸ್ವಲ್ಪ ವಾಲ್ನಟ್ ಹಾಕ್ಕೊತೀನಿ. ಇದು ತುಂಬ ಒಳ್ಳೆಯದು ಬ್ರೈನ್ ಡೆವಲಪ್ಮೆಂಟ್ಗೆ. ಅವಳು ಹಾಗೆ ತಿನ್ನೋಲ್ಲ, ಇದು ಸ್ವಲ್ಪ ಕಹಿ ಸಪ್ಪೆ ಥರ ಅನಿಸುತ್ತೆ. ಸೊ ಇದರಲ್ಲಿ ಹಾಕಿದ್ರೆ ಅವಳಿಗೆ ಗೊತ್ತಾಗಲ್ಲ, ಸೊ ತಿಂದ್ಬಿಡ್ತಾಳೆ ಸ್ವೀಟ್ ಮಧ್ಯ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇದು ಎರಡು ಹೀಟ್ ಆಗಬೇಕು, ಸ್ವಲ್ಪ ಕ್ರಂಚಿ ಬರಬೇಕು. ನಿಮಗೆ ರೋಸ್ಟ್ ಮಾಡೋದಕ್ಕೆ ಗೀ ಹಾಕೊಳ್ಳೋದು ಬಿಡೋದು ಅದು ಯುವರ್ ವಿಶ್. ಯಾಕಂದರೆ ಸ್ವಲ್ಪ ಜನ ಗೀ ಹಾಕ್ಕೊತಾರೆ, ಸ್ವಲ್ಪ ಜನ ಹಾಕ್ಕೊಳ್ಳೋದಿಲ್ಲ. ಸೊ ನಾನು ಹಾಕ್ಕೊತೀನಿ, ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಹೀಟ್ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದ್ರೆ ಮ್ಯಾನೇಜ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ. ಸೊ ಇದೆಲ್ಲ ಕ್ರಂಚಿ ಆಗೋವರೆಗೂ ನಾನು ಈ ಥರ ರೋಸ್ಟ್ ಮಾಡ್ತೀನಿ. ಒಂದು 2 to 3 ಮಿನಿಟ್ಸ್ ಮಾಡಿ. ಜಾಸ್ತಿ ಮಾಡಿದ್ರೆ ಸೀದೋಗ್ಬಿಡುತ್ತೆ, ಮತ್ತು ಸ್ಮೆಲ್ಲು ಒಂಥರ ಅವ್ರಿಗೆ ತಿನ್ನೋದಕ್ಕೆ ಸೀದಿರೋ ಸ್ಮೆಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು 2-3 ಮಿನಿಟ್ಸ್ ಲೈಟ್ ಕ್ರಂಚಿ ಆಗೋ ಥರ ರೋಸ್ಟ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ರೋಸ್ಟ್ ಆದಮೇಲೆ ಈ ಕಂಟೈನರ್ಗೆ ಹಾಕಿಟ್ಕೊತೀನಿ. ಸೊ ಎಲ್ಲನೂ ಸೇಮ್ ಪ್ರೊಸೀಜರಲ್ಲೇ ರೋಸ್ಟ್ ಮಾಡ್ತೀನಿ. ಈವನ್ ನಾನು ಡ್ರೈ ಫ್ರೂಟ್ಸ್ ಕೂಡ ರೋಸ್ಟ್ ಮಾಡ್ತೀನಿ, ಯಾಕಂದರೆ ಹಾಗೆ ಹಾಕಿದ್ರೆ ಅದೊಂಥರ ಹಸಿ ಇದಿರುತ್ತಲ್ವ, ಮಾಯ್ಶ್ಚರ್ ಎಲ್ಲ ಇರುತ್ತೆ. ಅದಕ್ಕೆ ಲಡ್ಡು ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ಕೂಡ ರೋಸ್ಟ್ ಮಾಡಿನೇ ಹಾಕೋದು. ಒಣದ್ರಾಕ್ಷಿ ಮತ್ತು ರಾಸ್ಬೆರಿ, ಬ್ಲೂಬೆರಿ ಎಲ್ಲನೂ. ಸೊ ಇದು ರೋಸ್ಟ್ ಮಾಡೋಣ. ಸೊ ಸಾಕು ಇದು ರೋಸ್ಟ್. ಇದನ್ನು ತೆಗಿತೀನಿ, ತೆಗೆದು ಈ ಕಂಟೈನರ್ಗೆ ಹಾಕ್ತೀನಿ. ನೆಕ್ಸ್ಟ್ ಇದಕ್ಕೆ ಗೋಡಂಬಿ, ನೆಕ್ಸ್ಟ್ ಇದಕ್ಕೆ ಗೋಡಂಬಿ ಮತ್ತು ಪಿಸ್ತಾನ ಆ್ಯಡ್ ಮಾಡಿದ್ದೀನಿ. ಬೇಕಂದರೆ ಇನ್ನೊಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ.
ತುಪ್ಪ ಹಾಕೊಳ್ಳೋದು ನಿಮ್ಮಿಷ್ಟ, ಅದು ನೋಡಿ ಹಾಕೊಳ್ಳಿ. ಇದು ಅಷ್ಟೇ ಸ್ವಲ್ಪ ರೋಸ್ಟ್ ಆಗಬೇಕು. ಇದು ಮಕ್ಕಳಿಗೆ ಅಂತ ಏನಿಲ್ಲ, ದೊಡ್ಡವ್ರು ಕೂಡ ಮಾಡ್ಕೊಂಡು ತಿನ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ ತಿಂತೀನಿ ಅಂದರೆ ಒಂಥರ ಹಿಂಸೆ ಅನಿಸುತ್ತೆ. ನಟ್ಸ್ ಎಲ್ಲ ಹಾಕಿ ಈ ಥರ ಮಾಡ್ಕೊಂಡು ತಿನ್ಬೋದು. ದೊಡ್ಡವರಿಗಾದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಸ್ವೀಟ್ ಎಲ್ಲ ಚೆನ್ನಾಗಿರುತ್ತೆ, ಟೇಸ್ಟಿ ಅನಿಸುತ್ತೆ ಅಂತ ಹೇಳ್ತೀನಿ. ನೋಡಿ ಗೋಡಂಬಿ ಆಗಲೇ ಬ್ರೌನ್ ಕಲರ್ ಬಂದಿದೆ, ಲೈಟ್ ಬ್ರೌನ್ ಕ್ರಂಚಿ ಆಗಿದೆ. ಸೊ ಇದನ್ನು ನಾನು ಉಂಡೆ ಕಟ್ಟುವಾಗೂ ತುಪ್ಪ ಆ್ಯಡ್ ಮಾಡ್ಕೊತೀನಿ. ಅದು ಫ್ಲೇವರ್ ಡಿಫ್ರೆಂಟ್ ಅನಿಸುತ್ತೆ, ಅವಾಗ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅನ್ನೋ ರೀಸನ್ಗೆ. ಸೊ ಇವಾಗ ಇದನ್ನು ಇಟ್ಕೊತೀನಿ. ನೋಡಿ ಬೌಲ್ಗೆ ಕಂಟೈನರ್ಗೆ ಹಾಕೊತೀನಿ. ಸೊ ನೆಕ್ಸ್ಟ್ ಇದಕ್ಕೆ ಗ್ರೇಪ್ಸು ಸ್ವಲ್ಪನೇ ಹಾಕೊಳ್ಳಿ, ಯಾಕಂದರೆ ನಾವು ಇದು ಡೇಟ್ಸ್ ಕೂಡ ಹಾಕ್ತೀವಿ ಅಲ್ವಾ, ಸೊ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ನಾನು ಬ್ಲೂಬೆರೀಸು, ರಾಸ್ಬೆರಿ ಅದೆಲ್ಲ ಹಾಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಮತ್ತು ಇದು ಗ್ರೈಂಡ್ ಮಾಡುವಾಗ ನೀವು ವಾಟರ್ ಎಲ್ಲ ಏನು ಆ್ಯಡ್ ಮಾಡಬಾರ್ದು, ಅದೆಲ್ಲ ಆ್ಯಡ್ ಮಾಡಿದ್ರೆ ಇದು ತುಂಬ ದಿನ ಯೂಸ್ ಮಾಡೋಕ್ಕಾಗಲ್ಲ. ನಾನಿದು ಆಲ್ಮೋಸ್ಟ್ 30 ಡೇಸ್ಗೆ ಆಗೋ ಥರ ಮಾಡ್ತಾಯಿದ್ದೀನಿ. ಅವಳಿಗೆ ನಾನು ಸ್ನ್ಯಾಕ್ಸ್ ಟೈಮಿಗೆ ಮಾತ್ರ ಇದನ್ನು ಕೊಡ್ತೀನಿ, ಊಟ ತಿಂಡಿ ಆ ಟೈಮಲ್ಲೆಲ್ಲ ನಾನು ಇದನ್ನು ಕೊಡೋದಿಲ್ಲ. ಮತ್ತು ಆಲ್ಟರ್ನೇಟಿವ್ ಡೇಸ್ ಕೊಡ್ತೀನಿ, ಡೈಲಿ ಕೊಡೋಲ್ಲ. ಒನ್ ಡೇ ಎಗ್ಗು ಇಲ್ಲ ವೆಜಿಟೇಬಲ್ಸು, ಇನ್ನೊಂದು ದಿನ ಇದು ಲಡ್ಡು ಆ ಥರ ಕೊಡ್ತೀನಿ. ಇದು ಒಂದು ಡ್ರೈ ಕಿವಿ ಫ್ರೂಟ್, ಮತ್ತು ಇದು ಪೈನಾಪಲ್ ಚಿಕ್ಕ ಚಿಕ್ಕ ಸ್ಲೈಸ್ ಥರ ಮಾಡಿದ್ದಾರೆ ನೋಡಿ. ಅವಳು ರಾ ಫ್ರೂಟ್ಸ್ ಎಲ್ಲ ತಿನ್ನಲ್ಲ, ಅವಳು ತಿಂದರೆ ಕೆಮ್ಮು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ನಾನು ಅದನ್ನು ಕವರ್ ಮಾಡೋದಕ್ಕೆ ಡ್ರೈ ಫ್ರೂಟ್ಸ್ ಕೊಡ್ತೀನಿ. ಇದು ಪ್ಲಮ್, ಇದು ಅವಳ ಫೇವ್ರೆಟ್ ಫ್ರೂಟ್ ಇದು. ಸೊ ಇಷ್ಟನ್ನ ಮಧ್ಯ ಮಧ್ಯೆ ಯಾವಾಗಾದರೂ ಒಂದು 11 o'clock ಇಲ್ಲ ಈವ್ನಿಂಗ್ ಒಂದು 5 o'clock ಆ ಥರ ಯಾವತ್ತಾದರೂ ಒಂದೊಂದು ಸಲ ಈ ಫ್ರೂಟ್ಸ್ನ ಕೊಡ್ತೀನಿ. ಇದೆಲ್ಲ ಇಷ್ಟಪಟ್ಟು ತಿಂತಾಳೆ ಅವಳು. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಡೇಟ್ಸ್ ಎಲ್ಲ ಹಾಕ್ತೀನಿ. ಡೇಟ್ಸ್ ಏನು ನಾನು ರೋಸ್ಟ್ ಮಾಡಿಲ್ಲ, ರೋಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ ಡೇಟ್ಸ್ನ. ಸೊ ಸ್ವೀಟ್ನೆಸ್ ನೋಡಿ ಹಾಕ್ಕೊಳ್ಳಿ. ಮತ್ತು ಡೇಟ್ಸ್ ತುಂಬ ಆದರೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳಿಗೆ. ಸೊ ಯಾಕಂದರೆ ನಾವು ಡ್ರೈ ಗ್ರೇಪ್ಸ್ ಮತ್ತು ಇದು ಬ್ಲೂಬೆರಿ ರಾಸ್ಬೆರಿ ಎಲ್ಲ ಹಾಕಿದ್ದೀನಿ ಆಲ್ರೆಡಿ. ಸೊ ಅದಕ್ಕೋಸ್ಕರ ನೋಡಿ ಹಾಕ್ಕೊತೀನಿ ಇದು ಡೇಟ್ಸ್ನ. ಸೊ ಇದು ಸಾಕು, ಇದು ಡೇಟ್ಸ್ ಜಸ್ಟ್ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬರಲಿ ಅಂತ ಅಷ್ಟೇ ಡೇಟ್ಸ್ ಆ್ಯಡ್ ಮಾಡೋದು. ಸೊ ಇದು ಸ್ವಲ್ಪ ಬಿಸಿ ಎಲ್ಲ ಆರಾದ್ಮೇಲೆ ನಾನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಗ್ರೈಂಡ್ ಮಾಡ್ತೀನಿ. ಸೊ ಈ ಗ್ರೈಂಡರಲ್ಲಿ ಮಿಕ್ಸಿ ಜಾರಲ್ಲಿ ಏನು ವೆಟ್ನೆಸ್ ಇರಬಾರ್ದು. ವೆಟ್ನೆಸ್ ಇತ್ತು ಅಂದರೆ ಅದು ಹಾಳಾಗುತ್ತೆ, ನೀವು ಫ್ರೀಝರಲ್ಲೇ ಇಡಬೇಕಾಗುತ್ತೆ. ಫ್ರೀಝರಲ್ಲಿ ಇಟ್ಟರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ಮಕ್ಕಳು ಫುಡ್ನ, ಯಾಕಂದರೆ ಅದ್ರದ್ದು ಸತ್ವ ಎಲ್ಲ ಫ್ರೀಝರೇ ಎಳ್ಕೊಂಡು ಬಿಟ್ಟಿರ್ತೀನಿ, ಏನಕ್ಕೆ ತಿನ್ನಿಸೋ ಅವಶ್ಯಕತೆಯೇ ಇಲ್ಲ ಅಂತ ನನ್ನ ಒಪಿನಿಯನ್. ಸೊ ಅದಕ್ಕೆ ಫುಲ್ ಡ್ರೈ ಇರೋ ಜಾರ್ ತೊಗೊಳ್ಳಿ. ಸೊ ಮತ್ತು ನಾನು ಹೇಳ್ದಂಗೆ ವಾಟರ್, ಶುಗರ್ ಮತ್ತು ಬೆಲ್ಲ ನಾನೇನು ಆ್ಯಡ್ ಮಾಡ್ತಾಯಿಲ್ಲ, ಇಷ್ಟೇನೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಒಂದೇ ಟೈಮ್ಗೆ ಸಾಕು ಗ್ರೈಂಡ್ ಮಾಡ್ಬೋದು, ಇದು 2 times ಏನು ಅವಶ್ಯಕತೆ ಇಲ್ಲ. ಸೊ ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಅನ್ನಿಸ್ತಾ ಇದೆ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೋಡಿ, ಒಂದೇ ಒಂದು ಫುಲ್ ಏಲಕ್ಕಿ ಹಾಕ್ತೀನಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿಯಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಒಂದೇ ಒಂದು ಹಾಕಿದ್ದೀನಿ. ಫ್ಲೇವರ್ಗೆ ಜಾಸ್ತಿ ಹಾಕಿದ್ರೆ ಅದೇ ಫ್ಲೇವರ್ ಹೊಡೆಯುತ್ತೆ, ಅವ್ರು ತಿನ್ನಲ್ಲ. ನಿಮಗೆ ಬೇಕಂದರೆ ಪಿಂಚ್ ಆಫ್ ಸಾಲ್ಟ್ ಕೂಡ ಆ್ಯಡ್ ಮಾಡ್ಬೋದು, ಹಾಕ್ತಾಯಿಲ್ಲ, ಆಪ್ಷನಲ್, ನಿಮ್ಗೆ ಬೇಕಂದರೆ ಹಾಕೊಬೋದು. ಸೊ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಇದು ಈ ಥರ ಗ್ರೈಂಡ್ ಆಗಿದೆ. ಸೊ ಇಷ್ಟು ಸಾಕು, ತುಂಬ ಏನಂತಾರೆ ಸಣ್ಣಗೆ ರುಬ್ಬೇಡ್ರಿ, ಯಾಕಂದರೆ ಅವರಿಗೆ ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ. ತುಂಬ ಹಿಟ್ಟು ಥರ ಆಗಿಬಿಟ್ರೆ ಅಂಟ್ಕೊಳ್ಳುತ್ತೆ ಮತ್ತು ನುಂಗುವಾಗ ಹಿಂಸೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಸ್ವಲ್ಪ ತರಿಯಾಗಿ ಇರಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿಲ್ಲ ಇದು. ಸೊ ಇದನ್ನು ನಾನಿವಾಗ ಲಡ್ಡು ಥರ
ಉಂಡೆ ಕಟ್ತೀನಿ. ಉಂಡೆನ ಹೇಗೆ ಕಟ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ. ಸ್ಮೆಲ್ ಅಂತೂ ಘಮ 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 ಅಂತ ಇದೆ. ನೆಕ್ಸ್ಟ್ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಎಲ್ಲ ಈವನ್ನಾಗಿ ಅದಕ್ಕೆ ಸೆಟ್ ಆಗಬೇಕು. ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಸ್ವಲ್ಪ ಪೌಡರ್ ಥರ ಇರುತ್ತೆ. ಸೊ ಈ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ತುಪ್ಪ ತೊಗೊಂಡಿದ್ದೆ ಅಲ್ಲ, ಸೊ ಈ ತುಪ್ಪದ ಜೊತೆ ಇದನ್ನು ನಾನು ಉಂಡೆ ಕಟ್ತೀನಿ. ತುಪ್ಪನ ಈ ಥರ ಹತ್ಕೋಬೇಕು. ಚಿಕ್ಕ ಚಿಕ್ಕ ಉಂಡೆ ಕಟ್ಟಿ, ತುಂಬ ದಪ್ಪ ಬೇಡ, ಯಾಕಂದರೆ ಡ್ರೈ ಫ್ರೂಟ್ಸು ತುಂಬ ಆದ್ರೂ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ, ನಟ್ಸು ಫ್ರೂಟ್ಸ್ ಎಲ್ಲ. ಸೊ ಈ ಸೈಜಲ್ಲಿ ಕಟ್ಟಿ ಸಾಕು, ಒಂದು ಗೋಲಿ ಸೈಜಲ್ಲಿ. ಸೊ ನನ್ನ ಮಗಳಿಗೆ ನಾನು ಸ್ವಲ್ಪ ದಪ್ಪನೇ ಕಟ್ತಾ ಇದ್ದೆ. ಅವ್ಳಿಗೆ ಯಾಕೋ ಸ್ವಲ್ಪ ಮೈಯಲ್ಲೆಲ್ಲ ಹೀಟಿಗೆ ಅನಿಸುತ್ತೆ, ಗುಳ್ಳೆ ಥರ ಆಗೋಕ್ಕೆಲ್ಲ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಸೈಜಲ್ಲಿ ನಾನು ಅವಳಿಗೆ ಕಟ್ಟೋದು. ಸೊ ಇದು ಡೈಲಿ ಒಂದು ಕೊಟ್ಟರು ಆಯಿತು, ಇಲ್ಲ ಆಲ್ಟರ್ನೇಟಿವ್ ಡೇಸ್ ಕೊಟ್ಟರು ಆಯಿತು. ಸೊ ಹೆಲ್ತಿಗೆ ಒಳ್ಳೆಯ ಅನ್ನೋ ರೀಸನ್ಗೆ ಈ ಥರ ಗ್ರೈಂಡ್ ಮಾಡೋದು ಸರಿ ಕೊಡಲೇಬೇಕು ಮಕ್ಕಳಿಗೆ. ಸುಮ್ಮನೆ ಔಟ್ಸೈಡ್ ಫುಡ್ಸ್ ಅದೆಲ್ಲ ಕೊಡೋದಕ್ಕಿಂತ, ಇಲ್ಲ ಔಟ್ಸೈಡು ಮಾಡ್ತಾರೆ ಈ ಥರ, ಅದನ್ನು ತಂದು ತಿನ್ಸೋಕ್ಕಿಂತ ನಾವು ಮನೆಯಲ್ಲೇ ಈ ಥರ ಮಾಡಿ ಕೊಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಆದಷ್ಟು ಗೀನ ಜಾಸ್ತಿನೇ ಯೂಸ್ ಮಾಡಿ. ಸೊ ಯಾಕಂದರೆ ಎರಡೂ ಬ್ಯಾಲೆನ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ. ಇದು ಆಲ್ಮೋಸ್ಟ್ ಒಂದು 30 to 40 ಆಗುತ್ತೆ ಇದು ಲಡ್ಡು. ಸೊ ಇದು 1 month ಬರುತ್ತೆ. ಅವಳಿಗೆ ಏನು ಹಾಳಾಗಲ್ಲ. ನಾನು ಮಾಡಿದ್ದೀನಿ, ಇದು ರೆಸಿಪಿ ಖಾಲಿ ಆಗಿತ್ತಂತ ಇವಾಗ ಮತ್ತೆ ಮಾಡ್ತಾ ಇರೋದು. ಸೊ ಹೀಗೆ ನೀವು ಎಷ್ಟು ಕ್ವಾಂಟಿಟಿ ಡ್ರೈ ಫ್ರೂಟ್ಸ್ ನಟ್ಸ್ ತೊಗೊಂಡಿರ್ತೀರ ಅದ್ರ ಮೇಲೆ ಲಡ್ಡು ಡಿಪೆಂಡ್ ಆಗುತ್ತೆ, ನಂಬರ್ ಆಫ್ ಲಡ್ಡು. ಸೊ ನಂದು ಆಲ್ಮೋಸ್ಟ್ 40 ಆಗ್ಬೋದು. ಸೊ ನೋಡೋಣ. ಸೊ ಇವಾಗ ನಾನು ಎಲ್ಲನೂ ಲಡ್ಡು ಕಟ್ಟಿಟ್ಟಿದ್ದೀನಿ. ಸೊ ಇದು ಆಲ್ಮೋಸ್ಟ್ 30 to 40 ಇದೆ. ಸೊ ಇದನ್ನೆಲ್ಲ ನಾನು ಈ ಜಾರ್ಗೆ ಹಾಕಿರ್ತೀನಿ, ಕಂಟೈನರ್ಗೆ. ಸೊ ಇದು ಏರ್ ಟೈಟ್ ಕಂಟೈನರ್. ಮತ್ತು ಡೈಲಿ ಒಂದು ಹಾಫ್ ಆನ್ ಅವರ್ ನಾನು ಕ್ಯಾಪ್ ತೆಗೆದಿಡ್ತೀನಿ, ಯಾಕಂದರೆ ಏನೂ ಆಗಬಾರ್ದು, ಹಾಳಾಗಬಾರ್ದು ಅನ್ನೋ ರೀಸನ್ಗೆ. ಹಾಳಾಗಲ್ಲ, ಸುಮ್ಮನೆ ನಮ್ಮ ಇದಕ್ಕೋಸ್ಕರ ನಾನು ಹಾಗೆ ಮಾಡೋದು. ಸೊ ಯಾವಾಗಲೂ ಅದನ್ನು ಕ್ಯಾಪ್ ಹಾಕಿಟ್ರೆ ಒಳಗಡೆ ಬೂಸ್ಟ್ ಏನಾದರೂ ಬಂದುಬಿಟ್ರೆ ಭಯಕ್ಕಷ್ಟೇ ನಾನು ಒಂದು ಡೈಲಿ ಹಾಫ್ ಆನ್ ಅವರ್ ಅದನ್ನು ಹೊರಗಿಡ್ತೀನಿ ಕ್ಯಾಪ್ ತೆಗೆದುಬಿಟ್ಟು. ಸೊ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ನೀವು ದೊಡ್ಡವ್ರು ಕೂಡ ತಿನ್ಬೋದು. ಸೊ ಈ ರೆಸಿಪಿನ ಮಾಡಿ, ಮತ್ತು ನಿಮ್ಮ ಮಕ್ಕಳು ಇದನ್ನು ಇಷ್ಟಪಟ್ರೆ, ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ಹೇಳಿ. ಸೊ ಇದ್ರ ರೆಸಿಪಿ ಇಷ್ಟೇ, ತುಂಬ ಈಸಿ. ಸೊ ಡ್ರೈ ಫ್ರೂಟ್ಸ್ ನಟ್ಸ್ ಯಾರಿಗೆಲ್ಲ ತಿನ್ನೋಕ್ಕಾಗಲ್ಲ ಅನಿಸುತ್ತೆ ಅವ್ರು ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ಹಾಗೆ ನೋಡ್ತಾ ಇದ್ದೀರಾ, ಅವರೆಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಅಂತ ಹೇಳ್ತೀನಿ. ಸೊ ಇನ್ನು ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಆ ಥರ ಕಂಟೆಂಟ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.